ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾರಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾದಪಟ್ಟಣ ಗ್ರಾಮದಲ್ಲಿ ಹಾರಗದ್ದೆ ಪ್ರೀಮಿಯರ್ ಲೀಗ್ನ ಮೊದಲನೇ ಸೀಸನ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಹಾರಗದ್ದೆ ಪ್ರೀಮಿಯರ್ ಲೀಗ್ನ ಮೊದಲನೇ ಸೀಸನ್ನ ಕ್ರಿಕೆಟ್ ಪಂದ್ಯಾವಳಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಹೇಮಂತ್ ಕುಮಾರ್ ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಇನ್ಸ್ಪೆಕ್ಟರ್ ಬಿಕೆ ಕಿಶೋರ್ ಕುಮಾರ್, ಜಿಗಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಧರ್ ಗೌಡ, ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಹಾರಗದ್ದೆ ನಟರಾಜ್, ಬನ್ನರುಘಟ್ಟ ಜಯರಾಮ್, ಹಾವೆ ವೆಂಕಟೇಶ್ ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದರು. ಮುಕ್ತಾಯ ಆಗ್ತಾ ಇದೆ. 25 ನಾವೆಲ್ಲ ಕಾಲಿಡ್ತಾ ಇದ್ದೇವೆ. ಇನ್ನು 10 ದಿನ ಇದೆ ಬಾಕಿ. ಆದರೂ ಕೂಡ ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ತಮಗೆ ತಿಳಿಸ್ತಾ, ಇವತ್ತು ಹಾರಗದ್ದೆ ಪ್ರೀಮಿಯರ್ ಲೀಗ್ ಟೂರ್ನಮೆಂಟ್ ಅನ್ನ, ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಬಹಳ ವಿಶೇಷವಾದಂತಹ ರೀತಿಯಲ್ಲಿ ಈ ಭಾಗದ ಮುಖಂಡರುಗಳಾದ ನಟರಾಜ್ರವರು, ನಮ್ಮ ವೆಂಕಟೇಶ್ ಅವರು, ಶ್ರೀಧರ್ ಅವರು, ವಿಕಿತ್ ಅವರು, ಅಭಿ ಅವರು, ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಎಲ್ಲ ಸೇರಿ ಇವತ್ತು ನನ್ನನ್ನ ಕರೆಸಿದ್ದಾರೆ, ಜಯರಾಮನ್ನ ಕರೆಸಿದ್ದಾರೆ, ಕಿಶೋರ್ ಅವ್ರನ್ನ ಕರೆಸಿದ್ದಾರೆ, ಸಾದಿಕ್ ಅವ್ರನ್ನ ಕರೆಸಿದ್ದಾರೆ, ಇನ್ನು ಅನೇಕಗಳನ್ನ ಮುಖಂಡರುಗಳನ್ನ ಕರೆಸಿ ಒಂದು ಯುವಕರಲ್ಲಿ ಒಂದು ಹೊಸ ಉರುಪನ್ನ ತರ್ತಕ್ಕಂಥ ಒಂದು ಪ್ರಯತ್ನವನ್ನ ಹಾರಗದ್ದೆಯ ಎಲ್ಲ ಮುಖಂಡರುಗಳು, ನಾನು ಹಾರಗದ್ದೆ ಪಂಚಾಯಿತಿ ಭಾಗದ ಮುಖಂಡರುಗಳನ್ನ ಕಂಡ್ರೆ ಬಹಳ ನಮಗೆ ಸಂತೋಷ. ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲ ವಿಚಾರಗಳನ್ನು ಕೂಡ ಯುವಕರನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತಾರೆ. ನಾನು ನಿಮಗೆ ಇದೇ ಮೈದಾನಕ್ಕೆ ಒಂದು 3-4 ಸಾರಿ ಬಂದಿರಬೇಕು ಅಂತ ಕಾಣ್ತೀನಿ. ಹಾರಗದ್ದೆ ನಿಮ್ಮ ಟೀಮ್ಗಳೇನು ಕ್ರಿಕೆಟ್ ಟೂರ್ನಮೆಂಟ್ ನಡೀತದೆ, ಆ ಸಂದರ್ಭದಲ್ಲ ನನ್ನನ್ನು ಕರೀತಾ ಇರ್ತಾರೆ. ಸೊ ಯುವಕರನ್ನ ಪ್ರೋತ್ಸಾಹ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮಿಲ್ಲ. ಆ ಪ್ರತಿಭೆಯನ್ನ ಗುರುತಿಸಬೇಕಾದಂತಹ ಪ್ರತಿಯೊಬ್ಬನ ಜವಾಬ್ದಾರಿ. ಅವಕಾಶಗಳನ್ನ ಸೃಷ್ಟಿ ಮಾಡಬೇಕಾಗ್ತದೆ. ಅವಕಾಶಗಳನ್ನು ಸೃಷ್ಟಿ ಮಾಡಿದಾಗ ಅವಕಾಶಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಕ್ರೀಡಾಪಟುಗಳ ಕರ್ತವ್ಯ ಆಗ್ತದೆ. ಸೊ ಇವತ್ತು ಅವಕಾಶಗಳನ್ನ ಹಾರಗದ್ದೆಯ ಎಲ್ಲ ಮುಖಂಡರುಗಳು ಸೇರಿ
ಇವತ್ತು ಸೃಷ್ಟಿ ಮಾಡಿದ್ದಾರೆ. ಅದನ್ನ ಉಪಯೋಗಿಸ್ಕೊಳ್ತಕ್ಕಂಥ ಜವಾಬ್ದಾರಿ ತಮ್ಮೆಲ್ಲರ ಮೇಲಿದೆ. ಬಹುಶಃ ಕ್ರಿಕೆಟ್ ಒಂದೇ ಅಲ್ಲ, ಎಲ್ಲ ಕ್ರೀಡೆಗಳನ್ನು ಕೂಡ ನಾವು ಪ್ರೋತ್ಸಾಹ ಮಾಡಬೇಕಾಗ್ತದೆ. ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ, ನಾನು ದಾರಿನಲ್ಲಿ ನೋಡ್ತಾ ಇದ್ದೆ, ನೀವೆಲ್ಲ ಕೂಡ ಯೂಟ್ಯೂಬ್ ಅಲ್ಲಿ ಆಟ ಆಡ್ತಾ ಇದ್ವಿ, ಯೂಟ್ಯೂಬ್ ಅಲ್ಲೆಲ್ಲ ರಿಲೇ ಬರ್ತಾ ಇತ್ತು. ಯೂಟ್ಯೂಬ್ ಅಲ್ಲಿ ರಿಲೇ ಬರೋದು ಮುಖ್ಯ ಅಲ್ಲ, ನಿಮ್ಮ ದೇಹವನ್ನ ದಂಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ದೇಹವನ್ನ ದಂಡಿಸಿ ನಿಮ್ಮ ಮಾನಸಿಕವಾದಂತ ವ್ಯವಸ್ಥೆಯನ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ತಕ್ಕಂಥ, ಮನಸ್ಸಿನ ಹತೋಟಿಯನ್ನ ಕಾಪಾಡ್ತಕ್ಕಂಥದ್ದಕ್ಕೆ ನಿಮ್ಗೆ ಕ್ರೀಡೆ ಬಹಳ ಮುಖ್ಯ. ಈಗ ತಾನೇ ಬರ್ತಾ ಇರ್ಬೇಕಾದ್ರೆ ನಮ್ಮ ಊರಿಂದ ಇನ್ನೊಂದು ಫೋನ್ ಬಂದಿದೆ. ಏನು ಅಂತ ಕೇಳಿದ್ರೆ, ಹುಡುಗ ಸತ್ತೋಗಿದ್ದಾನೆ ಅಂತ, ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾಕೆ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ? ಮೊಬೈಲ್ ನೋಡಿ 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 ಸೂಸೈಡ್ ಮಾಡ್ತಾರೆ. ಆತ್ಮಸ್ಥೈರ್ಯವನ್ನ ತಾವು ಕಳ್ಕೋಬಾರ್ದು. ಹೋರಾಟದ ಬದುಕು ನಿಂತು ಆಟ ಆಡ್ತಾ ಇದ್ರು, ಗೆಲ್ಲೇಬೇಕು ಅಂತ ಆಡ್ತಾ ಇದ್ರು. ಎಲ್ರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಯಾರು ಒಬ್ರು ಗೆಲ್ಬೇಕಾಗ್ತದೆ, ಮಿಕ್ಕವರೆಲ್ಲರೂ ಸೋಲ್ಬೇಕಾಗ್ತದೆ. ಸೋತವರು ಮುಂದಿನ ದಿನಗಳಲ್ಲಿ ಗೆಲುವಿನ ಪ್ರಯತ್ನಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ಬೇಕು. ಸೋತೆ ಅಂತ ಹೇಳಿ ಮನೇಲಿ ಕೂತ್ಕೊಳ್ಳೋದಾಗ್ಲಿ, ಚಿಂತೆ ಮಾಡ್ತಕ್ಕಂಥದ್ದನ್ನ ಅಭ್ಯಾಸವನ್ನ ಬಿಡಬೇಕು. ಸೊ ಹೋರಾಟದ ಬದುಕನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಕೆಲಸದ ಒತ್ತಡದ ಮಧ್ಯೆ ಹೊಯ್ಸಳ, ಕದಂಬ, ಒಡೆಯರ್, ರಾಷ್ಟ್ರಕೂಟ, ಹೊಯ್ಸಳ, ವಿಜಯನಗರ, ಹೀಗೆ ಚಾಲುಕ್ಯ ಕರ್ನಾಟಕದ ಪರಂಪರೆಯನ್ನ ಬಿಂಬಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ನಿಮ್ಮ ತಂಡಗಳ ಹೆಸರುಗಳನ್ನ ಇಟ್ಕೊಂಡಿದ್ದೀವಿ. ಜೊತೆಗೆ ಯಾವ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ IPL ಹೆಚ್ಚು ಪ್ರಚಾರವನ್ನ ಪಡ್ಕೊಂಡಿದೆ, ಅದೇ ರೀತಿ ನೀವು ಕೂಡ ನಿಮ್ಮ ಪಂಚಾಯಿತಿನಲ್ಲಿ ಕೊಟ್ಟು ಅವರನ್ನ ಕೂಡ ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದೀವಿ. ಅಂದ್ರೆ ಪಾಯಿಂಟ್ಸ್ ಕೊಟ್ಟಿದೀವಿ ಅಂತ ಅಂದ್ರೆ ನೀವು ಕೂಡ ದುಡ್ಡಾಗೆ ಅವರಲ್ಲಿ ದುಡ್ಡಿಸ್ಕೋತಾರೆ. ಇಲ್ಲಿ ನೀವು ನಿಮ್ಮ ಪಾಯಿಂಟ್ಸು ಯಾವ ರೀತಿಯ ಆಕ್ಷನ್ ಆಗಿದೆ ಅಂತ ಕೇಳಿದೆ ಎಲ್ರಿಗೂ. 50,000, 50 ಪಾಯಿಂಟು, 25 ಪಾಯಿಂಟು, 100 ಪಾಯಿಂಟು. ಸೊ ಬಹಳ ವ್ಯಾಲ್ಯೂ ನಿಮಗೂ ಇದೆ. ನೀವು ಮನ್ಸು ಮಾಡಿದ್ರೆ ನೆಕ್ಸ್ಟ್ IPL ಎಂಟರ್ ಆಗ್ಬೋದು. ಅಂದ್ರೆ ಬಾಲ್ ಮಾತ್ರ ಚೇಂಜ್ ಮಾಡ್ಕೋಬೇಕು. ಈ ಬಾಲ್ಗೆ ಮಾರ್ಕೆಟ್ ಇಲ್ಲ. ಈ ಬಾಲು ನಿಮ್ಮ ತರಬೇತಿಗೆ ನಿಮ್ಮ ಖುಷಿ ಕೊಡ್ಬೇಕು, ನಿಮ್ಮ ಸಂತೋಷವನ್ನು ಉಂಟು. ಆದ್ರೂ ಕೂಡ ಇಂಥ ಬ್ಯುಸಿ ಶೆಡ್ಯೂಲ್ಡ್ ಅಲ್ಲೂ ತಾವೆಲ್ಲ ಕೂಡ ಮೈದಾನದಲ್ಲಿ ಇದಾರಲ್ಲ, ಅದೇ ನನ್ನ ಖುಷಿ. ಮೈದಾನನೇ ಬಿಟ್ಟೋಗಿದೆ, ಮೈದಾನಗಳೇ ಕಳೆದೋಗಿದೆ, ಮೈದಾನಗಳೆಲ್ಲೂ ಸಿಗ್ತಾ ಇಲ್ಲ. ಇಲ್ಲೇ ಸೂರ್ಯ ಸಿಟಿ ಹತ್ರ ಒಂದು 50 ಎಕರೆ ಸ್ಟೇಡಿಯಂ ಮಾಡಬೇಕು ಅಂತ ಹೇಳಿ ನಾನು ಹಿಂದೆ ಒತ್ತಾಯ ಮಾಡಿದ್ದೆ. ಜಾಗ ಕೂಡ ನಿಗದಿ ಆಗಿದೆ. ನಮ್ಮ ಸರ್ಕಾರದ ಅವಧಿ ಒಳಗಡೆ ಅದನ್ನ ಸೂರ್ಯ ಸಿಟಿ ಅಲ್ಲ, ಹೊಸ ಸೂರ್ಯ ಸಿಟಿ ಮಾರ್ಗತೆ ಅಂಗನವಾಡಿ ಪಂಚಾಯತ್ ರೂಪುರೇಷ ಎಲ್ಲ ಮಾಡಿದ್ದೀವಿ. ನಾನು ಜಮೀರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀನಿ. ಒಂದು 5-6 ತಿಂಗಳಿಂದ ಏನ್ ಮಾಡಿದ್ರಿ ಅಂತ ಕೇಳಿರ್ಲಿಲ್ಲ. ಜನವರಿ ಆದ್ಮೇಲೆ ಅದನ್ನು ಕೇಳ್ತೀನಿ. ಆದಷ್ಟು ಬೇಗ ಅದನ್ನ ಕಾಮಗಾರಿನ ಚಾಲನೆ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ತೇವೆ. DK ಶಿವಕುಮಾರ್ ಅವರು ನಮ್ಮ ಸರ್ಕಾರದ ಕನಸೇನು ಅಂತ ಹೇಳಿದ್ರೆ, ಬೆಂಗಳೂರಿಗೆ ಸ್ಟೇಡಿಯಂಗಳಿಲ್ಲ. ಹಾಗಾಗಿ ನಾನು ಇನ್ನೊಂದು ಪ್ರಪೋಸ್ ಮಾಡಿದ್ದೀನಿ. DK ಶಿವಕುಮಾರ್ ಅವರು ಅಲ್ಲಿ ಶಿವರಾಂಪುರ ಅಂತ ಲೇಔಟಲ್ಲಿ 50 ಎಕರೆಗೆ ಒಂದು ಸ್ಟೇಡಿಯಂ ಮಾಡಲಿಕ್ಕೆ ಅವರು ಕೂಡ ಒಂದು ಪ್ರಪೋಸಲ್ ಅನ್ನು ಮಾಡಿದ್ದಾರೆ. ಸೊ ಎರಡೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಂಗಣ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಇಟ್ಕೊಂಡಿದ್ದಾರೆ. ಕಂಠೀರವ ಸ್ಟೇಡಿಯಂ ಆದ್ಮೇಲೆ, ಕಂಠೀರವ ಸ್ಟೇಡಿಯಂ, KCA ಸ್ಟೇಡಿಯಂ ಆದ್ಮೇಲೆ ಇನ್ನು ಯಾವುದೇ ಸ್ಟೇಡಿಯಂಗಳು ಇಲ್ಲ. ಅದರಲ್ಲೂ 50 ಎಕರೆ ಅಂತೂ ಇಲ್ಲವೇ ಇಲ್ಲ. ಎಲ್ಲ 5 ಎಕರೆ, 8 ಎಕರೆ, 10 ಎಕರೆ ಮ್ಯಾಕ್ಸಿಮಮ್. KCA ಸ್ಟೇಡಿಯಂನೇ 16 ಎಕರೆ ಅಂತ. ಹಾಗಾಗಿ ಒಂದಷ್ಟು ಒಳ್ಳೊಳ್ಳೆ ಕ್ರೀಡಾಂಗಣವನ್ನು ಮಾಡಬೇಕು ಅಂತಕ್ಕಂಥ ಚಿಂತನೆ ಇವತ್ತು ನಾವು ಪ್ರೋತ್ಸಾಹ ಮಾಡಬೇಕು. ಇದನ್ನ ನೋಡಿ ನಿಮಗೆ ಶುಭ ಕೋರಬೇಕು ಅಂತ ಹೇಳಿ ಬಂದಿದ್ದೇನೆ. ಬಹಳ ಪ್ರೀತಿ ವಿಶ್ವಾಸವನ್ನು ಇಟ್ಟು ತಾವೆಲ್ಲ ಕರೆದಿದ್ದಕ್ಕೆ ತಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸದಾ ನಿಮ್ಮ ಜೊತೆ ಯುವಕರ ಆಶಾಕಿರಣವಾಗಿ, ಯುವಕರ ಜೊತೆ ಒಬ್ಬ ಸ್ನೇಹಿತನಾಗಿ
ಸಹೋದರನಾಗಿ ಇರ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರೂ ಕೂಡ ಎಲ್ಲ ಕ್ರೀಡಾಪಟುಗಳಿಗೆ ಶುಭವಾಗಲಿ. ಪ್ರಯತ್ನ ಮಾಡಿ. 25ನೇ ತಾರೀಕು ಕ್ರಿಸ್ಮಸ್ಸಿನ ಫೈನಲ್ಸ್ ಇದೆ. ಎಲ್ಲರೂ ಕೂಡ ನೆಕ್ಸ್ಟ್ ಇಯರ್ಗೆ ನೀವೆಲ್ಲ ಫಟ್ಲೈಟ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಬೇಕು. ನೀವು ಮಾತ್ರ ಅಲ್ಲ, ಚಿಗಣಿ ಹೋಬಳಿಗೆ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಲಿಕ್ಕೆ ನಟರಾಜ್ ಅವರು, ವೆಂಕಟೇಶ್ ಅವರು, ಜಯರಾಮ್ ಅವರು ಇಲ್ಲೇ ಇದ್ದಾರೆ, ಕಿಶೋರ್ ಅವರು ಇಲ್ಲೇ ಇದ್ದಾರೆ, ಎಲ್ಲ ಈ ಭಾಗದವರು, ಶ್ರೀಧರ್ ಅವರು ಎಲ್ಲರೂ ಸೇರಿ ಒಂದು ಫ್ಲಡ್ ಲೈಟ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಇದೇ ರೀತಿ IPL ರೀತಿ ನೀವು ಯಾವ ರೀತಿ ಈಗ ಮಾಡಿದ್ದೀವಿ ಹೋಬಳಿ ಲೆವೆಲಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿ ನಮ್ಮ ಸಂಪೂರ್ಣ ಸಹಕಾರ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಗೋಣಿಯಿಂದ ಉತ್ತಮ ಬೌಲಿಂಗ್, ಉತ್ತಮ ಹೊಡೆತ, ಅಷ್ಟೇ ವೆಂಕಟಮ್ಮಣ್ಣವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಉತ್ತಮವಾದ ಬ್ಯಾಟಿಂಗ್, ಕ್ಷೇತ್ರ ರಕ್ಷಣೆ ಅದು ಆದಿ ಕೈಗೂರೆ. ಅತ್ಯುತ್ತಮವಾದ ಗಾಳಿಯಲ್ಲಿ ಚೆಂಡು, ಮತ್ತೊಂದು ಕ್ಷೇತ್ರ ರಕ್ಷಣೆ ಕೈಯಲ್ಲಿ, ಮತ್ತೊಂದು ವಿಕೆಟ್ ಪತನ, ಮತ್ತೊಂದು ಕ್ರೀಡಾಸ್ ಡೆಲಿವರಿ ಆಗುತ್ತೆ. ಅಕ್ಷಯನತ್ತ ಕೇವಲ ಒಂದು ರನ್ ಮಾತ್ರ ಪಡೆಯಲು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಮತ್ತೊಂದು ಚುಕ್ಕಿ ಎಸೆತ, ಮತ್ತೊಂದು ಬಲವಾದ ಹೊಡೆತ, ಗಾಳಿಯಲ್ಲಿ ಚೆಂಡು, ನೇರ ಕ್ಷೇತ್ರ ರಕ್ಷಣೆ ಕೈಗೆ, ಮತ್ತೊಂದು ವಿಕೆಟ್ ಪತನ. ಹೊಡೆತಕ್ಕೆ ಪ್ರಯತ್ನ, ಯಾವುದೇ ಬ್ಯಾಟ್, ಮತ್ತೊಂದು ಉತ್ತಮವಾದ ಡೆಲಿವರಿ, ಆಶ್ರಯನತ್ತ ಹೊಡೆತ, ಚೇತನ್ ಅತ್ಯುತ್ತಮವಾದ ಹೊಡೆತ, ಕೊನೆಯ ಆಟಗಾರ ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ ಮಾಡಿ. ಮಹೇಶ್ ಅವರು ಕೂಡ ಅಷ್ಟೇ ಉತ್ತಮವಾಗಿ ನೀಡುತ್ತಾ ಇದ್ದಾರೆ. ಉತ್ತಮವಾದ ಹೊಡೆತ, ಸ್ವಲ್ಪ ಮಿಸ್ ಫೀಲ್ಡಿಂಗ್, ಉತ್ತಮವಾದ
ಅಂಪೈರ್ ತೀರ್ಮಾನ ಔಟ್ ಎಂದು ಘೋಷಿಸಲಾಗಿದೆ. ರನ್ಔಟ್ ಆಗಿದೆ. ಉತ್ತಮವಾದ ಹೊಡೆತ ಕೂಲ್ ಉಜ್ವಲ್ ರವರಿಂದ ಕ್ಷೇತ್ರ ರಕ್ಷಣೆ ತಂಡ. ಸರ್ ದಯವಿಟ್ಟು ಒಂದು ಅರ್ಧ ಅಡಿ ಹಿಂದೆ ಹೋಗಿ ಫೀಲ್ಡರ್ಗೆ ಡಿಸ್ಟರ್ಬ್. ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ವೈಡ್ ಎಂದು ತೀರ್ಮಾನ ಮಹೇಶ್ ಅವರಿಗೆ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ವಾಪಸ್ ಆಗಿ ಉತ್ತಮವಾದ ಹೊಡೆತ. ಅಷ್ಟೇ ಉತ್ತಮವಾಗಿ ಕ್ಷೇತ್ರ ರಕ್ಷಣೆ. ಉತ್ತಮವಾದ ಹೊಡೆತ ಸೂರ್ಯ ಅವರಿಂದ. ಅಷ್ಟೇ ಉಜ್ವಲ್ ಅವರಿಂದ ಪ್ರಜ್ವಲಿಸಿದಂತ ಕ್ಷೇತ್ರ ರಕ್ಷಣೆ. ತುಂಬಾ ಸಂತೋಷ ಆಗುತ್ತೆ. ಉತ್ತಮವಾದ ಹೊಡೆತ ಸುರೇಶ್ ಅವರಿಂದ. ಇದು 7 ಅಂಕಗಳ ಕ್ಷೇತ್ರ ತಂಡಕ್ಕೆ